Hello guys, welcome back to my channel. After a very long time ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಟುಡೇ ಐ ವಿಸಿಟೆಡ್ ದ ಪೆಟ್ ಸ್ಯಾಂಕ್ಚುರಿ. ಇದು ಲೊಕೇಟ್ ಆಗಿರೋದು ಕನಕಪುರ ಮೇನ್ ರೋಡ್ ಸೊಮ್ಮನಹಳ್ಳಿ ಅಂತ ಹೇಳಿ. ಸೊ ಈ ಒಂದು ಸ್ಯಾಂಕ್ಚುರಿಲಿ ಮೋರ್ ದ್ಯಾನ್ 1000+ ಆಫ್ ರೆಸ್ಕ್ಯೂಡ್ ಅನಿಮಲ್ಸ್ ಆ್ಯಂಡ್ ಪೆಟ್ಸ್ ಮಾತ್ರ ಇದೆ. ಸೊ ಕಮಾನ್, ಆಫ್ಟರ್ 1 hour ಜರ್ನಿ ಫೈನಲಿ ರೀಚ್ ಆದ್ವಿ. ಸೊ ಪಾರ್ಕಿಂಗ್ ಮಾಡಿ ಕಾರ್ನ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಪಾರ್ಕಿಂಗಿಂದ. ಸೊ ಗಾಯ್ಸ್, ಪಾರ್ಕಿಂಗಿಗೆ ಇದು ಒಂದು ಜಾಗ ಇದೆ. ಇದು ಎಂಟ್ರಿ ಗೇಟ್ ಹತ್ರ ಇರೋಂತಹ ಪಾರ್ಕಿಂಗು. ಸೊ ಇನ್ನೊಂದು ಸ್ವಲ್ಪ ದೂರ, ಒಂದೇನಿಲ್ಲ ಅಂದರೂ ಒಂದು 300 ಮೀಟರ್ಸ್ ಆಗುತ್ತೆ. ಸೊ ಬೆಟರ್ ಇಲ್ಲಿ ಚೂಸ್ ಮಾಡಿ. ಫೈನಲಿ ಪ್ರಾಣಿ ಪ್ರಪಂಚಗೆ ರೀಚ್ ಆದ್ವಿ. ಸೊ ದಿಸ್ ಇಸ್ ದ ಗೇಟ್ ವೇ. ಬನ್ನಿ ನನ್ನ ಜೊತೆ ಪ್ರತಿಯೊಂದು ಪ್ರಾಣಿ ರೆಸ್ಕ್ಯೂ ಆಗಿರೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಒಬ್ಬರಿಗೆ ಟಿಕೆಟ್ ಪ್ರೈಸ್ ಬಂದು 400 ರೂಪೀಸ್ ಆಗುತ್ತೆ. ಗಾಯ್ಸ್, ಇದು ಇಗ್ನಾ ಅಂತ ಹೇಳಿ, ಇದನ್ನು ನ್ಯಾಚುರಲಿ ಮೆಕ್ಸಿಕೋ ಟು ಸೌತ್ ಅಮೇರಿಕಾ ಜಾಸ್ತಿ ಫೈಂಡ್ ಮಾಡ್ಬೋದು. ಹಾಗೆ ಸೌತ್ ಅಮೇರಿಕಾದಲ್ಲಿ ಇದನ್ನು ಸ್ವಲ್ಪ ಜನ ತಿಂತಾರೆ. ಆ್ಯಂಡ್ ಇಟ್ ಈಸ್ ಹರ್ಬಿವೋರ್. ಇಟ್ ಓನ್ಲಿ ಈಟ್ಸ್ ಫ್ರೂಟ್ಸ್, ಲೀವ್ಸ್ ಆ್ಯಂಡ್ ನೆಕ್ಸ್ಟ್ ಈ ಬರ್ಡ್ ಹತ್ರ ಬಂದ್ವಿ. ಆ್ಯಂಡ್ ಲಿಟ್ರಲಿ ಇದು ನನಗೆ ಡೆತ್ ಸ್ಟೇರ್ ಕೊಡ್ತಿದೆ ಗಾಯ್ಸ್. ಸೊ ಹಿಯರ್ ಕಮ್ಸ್ ದ ಗೋಟ್ಸ್, ಮೇಕೆ ಮರಿ. ಆ್ಯಂಡ್ ಇದು ಇಂಡಿಯಾ ಬ್ರೀಡ್ ಅಲ್ಲ, ಇದು ಬಂದು ಆಫ್ರಿಕಾ ಗೋಟ್ಸು. ಸೊ ಇದರ ಹೆಸರು ಬೋಯರ್ ಗೋಟ್ಸ್ ಅಂತ. ನೋಡಿ ಎಷ್ಟು ಲೇಝಿ ಇದೆ, ಎದೊಳಲ್ಲ, ಬಾ ಅಂದರೆ ಹೋಗ್ತವೆ, ಸುಮ್ಮನೆ ಲೇಝಿ, ಫುಲ್ಲು ಲೇಝಿ ಫೆಲೋಸ್. ಈ ಗೋಟ್ಸ್ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಇಂಡಿಯಾ ಗೋಟ್ಸ್ ಗಾಯ್ಸ್, ಲಿಟ್ರಲಿ. ಕೊನೆಗೂ ಹಾಯ್ ಮಾಡಿದೆ, ಅದು ನನ್ನ ಕಡೆ ನೋಡ್ತು. ಮತ್ತು ನೋಡಿ ಫುಲ್ಲು ಲೇಝಿ, ಒಂಥರ ಆ್ಯಕ್ಟಿವ್ನೆಸ್ಸೇ ಇಲ್ಲ ಈ ಗೋಟ್ಸ್. ಬಟ್ ಇಟ್ಸ್ ಓಕೆ, ಎನಿವೇ ಹೋಯ್ತದು. ಆ್ಯಂಡ್ ಇದು ನಿಮ್ಗೆ ಗೊತ್ತಲ್ಲ, ಹಾರ್ಸಸ್. ಸೊ ಇದರಲ್ಲಿ 2 ಹಾರ್ಸ್ ಇದೆ, ಒಂದು ಬ್ರೌನ್ ಆ್ಯಂಡ್ ವೈಟ್. ಸೊ ನಿಮಗೆ ಫೀಡ್ ಮಾಡೋಕ್ಕೂ ಕೊಡ್ತಾರೆ. ಓ ಮೈ ಗಾಡ್. ಸೊ ಇದು ಬಂದು ರೇಸ್ ಹಾರ್ಸ್ ಅಂತ ಹೇಳಿ ಎಷ್ಟು ಟಾಲ್ ಆಗಿದೆ ಅಂದರೆ ನಾರ್ಮಲ್ ಹಾರ್ಸಿಗಿನ್ನ ಜಾಸ್ತಿ ಟಾಲ್ ಆಗಿರುತ್ತೆ. ಹಿಯರ್ ಕಮ್ಸ್ ದ ಟಾರ್ಟೈಸ್. ಸೊ ಟರ್ಟಲ್ಗೂ ಟಾರ್ಟೈಸ್ಗೂ ಡಿಫ್ರೆನ್ಸ್ ಏನಂದರೆ, ಟರ್ಟಲ್ಸಿಗೆ ಲೆಗ್ಗು ಸ್ವಲ್ಪ ಜಾಸ್ತಿ ಉದ್ದ ಇರುತ್ತೆ, ಹಾಗೆ ಟಾರ್ಟೈಸಿಗೆ ಕಡಿಮೆ ಇರುತ್ತೆ. ಹಾಗೆ ಶೆಲ್ಲು ತುಂಬ ಅಂದರೆ ತುಂಬ ಹಾರ್ಡಾಗಿರುತ್ತೆ. ಸೊ ದಿಸ್ ಈಸ್ ಟಾರ್ಟೈಸ್. ದಿಸ್ ಈಸ್ ಅವರ್ ಗೋಟ್ ಅಣ್ಣ. ಎಷ್ಟು ಕಿವಿ ಉದ್ದ ಇದೆ ನೋಡಿ ಗಾಯ್ಸ್. OMG. And these are called American pecan or gooses. ಸೊ ವೈಟ್ ಕಲರ್ ಇರೋದು ಗೂಸ್ ಅಂತ ಕರೀತಾರೆ, ಹಾಗೆ ಬೇರೆ ಕಲರ್ ಇರೋದು ಅಮೇರಿಕನ್ ಪೆಕೆನ್ ಅಂತ ಕರೀತಾರೆ. ಅಫ್ಕೋರ್ಸ್ ದಿಸ್ ಈಸ್ ನಾಟ್ ಇಲಿಮರಿ ಗಾಯ್ಸ್. ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ವಾಟ್ ದಿಸ್ ಈಸ್ ಕಾಲ್ಡ್? ಯಾ, ದಿಸ್ ಈಸ್ ಕಾಲ್ಡ್ ಆಸ್ ಲಪೂರಾ ನಿತೆಮಿರಾ ಆ್ಯಂಡ್ ಇಟ್ ಈಸ್ ನೇಮ್ ಆಫ್ ಸಿಲ್ವರ್ ಪೀಸೆಂಟ್. ಓಕೆ. ಆ್ಯಂಡ್ ಹಿಯರ್ ಕಮ್ಸ್ ದ ಅಗುಳುಗುಳು ಫಿಶಸ್. ಸೊ ಇದನ್ನು ಬೇಸಿಕಲಿ ಟಾಕ್ಸಾಟ್ಸ್ ಜಾಕ್ಯುಲಾಟ್ರಿಕ್ಸ್ ಆ್ಯಂಡ್ ಟಾಕ್ಸಾಟ್ಸ್ ಚಾಟುರಸ್ ಅಂತ ಕರೀತಾರೆ. ಓ ಮೈ ಗಾಡ್, ಫಸ್ಟ್ ಟೈಮ್ ರ್ಯಾಬಿಟ್ನ ಟಚ್ ಮಾಡಿದ್ದು. ರಿಯಲಿ ಇಟ್ ವಾಸ್ ವೆರಿ ಕ್ಯೂಟ್ ಗೈಸ್. ಯು ಆರ್ ಅಬ್ಸಲ್ಯೂಟ್ಲಿ ರಾಂಗ್. ಇದು ಆಸ್ಟ್ರಿಚ್ ಅಲ್ಲ, ಬಟ್ ಇದು ಈಮು ಅಂತ. ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂದರೆ ಲೆಗ್ಸ್ನ ನೋಡಿ. ಸೊ ಇಮೋಗೆ ಯೂಶಲಿ 3 ಟೋಸ್ ಇರುತ್ತೆ, ಹಾಗೆ ಆಸ್ಟ್ರಿಚಿಗೆ ಓನ್ಲಿ 2 ಟೋಸ್ ಮಾತ್ರ. ಎಗ್ ಕಲರ್ಸು ಇಮುದು ಸ್ವಲ್ಪ ಬ್ಲೂ ಇರುತ್ತೆ, ಹಾಗೆ ಆಸ್ಟ್ರಿಚ್ದು ಲಿಟಲ್ ಬಿಟ್ ಆಫ್ ಆರೆಂಜ್ ಕಲರಲ್ಲಿ ಇರುತ್ತೆ. ಇದು ಯೂಶಲಿ ಎಲ್ರಿಗೂ ಗೊತ್ತಿರುತ್ತೆ. ಇದು ಬಂದು ಕಾಡಂದಿ ಅಂತ ಕರೀತಾರೆ. ನಾನು ನೋಡಿದಾಗ ಇದು ನಾರ್ಮಲ್ ಹಂದಿ ಅಂದ್ಕೊಂಡಿದ್ದೆ ಗೈಸ್. ಕೊನೆಗೂ ಇವತ್ತಿನ ದಿನ ಮುಗೀತು. ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಹಾಗೆ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ದೆನ್ ಯು ಮಸ್ಟ್ ವಿಸಿಟ್ ದಿಸ್ ಪ್ರಾಣಿ ಸ್ಯಾಂಕ್ಚುರಿ. And I'll come back soon with another vlog. So until then, take care. Bye bye.